ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಯವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ದೇವತಾ ದರ್ಶನ ಹೇಳುವಂತಹ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಆತ್ಮೀಯರೇ, ಈ ದಿವಸ ವಿಶೇಷವಾಗಿ ಕಾರ್ಯಸಿದ್ಧಿಯಾಗುವಂತಹ ಮಂತ್ರಗಳು ಮತ್ತು ಜೀವನದಲ್ಲಿ ಅನೇಕ ರೀತಿಯಾದಂತಹ ಕಷ್ಟಗಳು ನಷ್ಟಗಳು ಇದು ಜೀವನದಲ್ಲಿ ಆಗುವುದೇ ಇಲ್ಲ ಹೇಳುವಂತಹ ಒಂದು ಪರಿಸ್ಥಿತಿಯಲ್ಲಿದ್ದಾಗ ಆ ಭಗವಂತನ ನಾಮಸ್ಮರಣೆ ಮಾಡುವ ಮಾತ್ರದಿಂದ ಕಾರ್ಯಸಿದ್ಧಿಯಾಗತ್ತೆ. ಹಾಗಾಗಿ ಪ್ರಯಾಣಕ್ಕೆ ಹೊರಡುವಾಗಿರಬಹುದು, ಅಥವಾ ಏನಾದರೂ ಕೆಲಸವನ್ನು ಆರಂಭ ಮಾಡುವಂಥದ್ದಿರಬಹುದು, ಅಥವಾ ಯಾವುದೋ ಒಂದು ಕೆಲಸವನ್ನು ಆರಂಭ ಮಾಡಿ ಅದು ಏನಾದರೂ ಕೂಡ ಕೊನೆ ಆಗ್ತಾ ಇಲ್ಲ, ಬಗೆಹರಿತಾ ಇಲ್ಲ, ಇನ್ನೂ ಕೂಡ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಅಂತಹ ಎಲ್ಲ ವಿಷಯಗಳಿಗೂ ಕೂಡ ಪರಿಹಾರಾರ್ಥವಾಗಿ ಈ 2 ಶ್ಲೋಕವನ್ನು ಪಠನೆ ಮಾಡೋಣ. ಈ ಪಠನೆ ಮಾತ್ರದಿಂದ ಎಲ್ಲ ರೀತಿಯಾದಂಥ ಸರ್ವತೋಮುಖವಾದಂಥ ಅಭಿವೃದ್ಧಿಯಾಗತ್ತೆ. ಮತ್ತು ಕಾರ್ಯಸಿದ್ಧಿ ಮಂತ್ರ ಎಂಬುದಾಗೂ ಹೇಳ್ತಾರೆ, ಕಾರ್ಯಸಿದ್ಧಿ ಹನುಮಂತರ ಮಂತ್ರ ಎಂಬುದಾಗೂ ಕೂಡ ಹೇಳ್ತಾರೆ. ಅರ್ಥ ಏನಂತಂದರೆ, ನಾವು ಮನಸ್ಸಿನಲ್ಲಿ ಅಂದ್ಕೊಂಡಂತಹ ಎಲ್ಲ ಕೆಲಸಗಳನ್ನು ಕೂಡ ಸಿದ್ಧಿ ಮಾಡುವಂಥವನು ಹನುಮಂತ ಅಥವಾ ಆಂಜನೇಯ. ಆಂಜನೇಯನ ಅನುಗ್ರಹದಿಂದ ಎಲ್ಲ ಸೌಭಾಗ್ಯ ವೃದ್ಧಿಯಾಗತ್ತೆ. ಅದಕ್ಕೆ ಬುದ್ಧಿರ ಬಲಂ ಯಶೋಧೈರ್ಯಂ ಎಂಬುದಾಗಿ ಹೇಳ್ತಾರೆ ಶಾಸ್ತ್ರಗಳಲ್ಲಿ. ಬಹಳಷ್ಟು ಬುದ್ಧಿ, ಬಹಳಷ್ಟು ಬಲ, ಹಾಗೆ ಮನುಷ್ಯನಿಗೆ ಬೇಕಾದಂತಹ ಕ್ಷಣ ಕ್ಷಣಕ್ಕೂ ಬೇಕಾದಂತಹ ಅನುಕೂಲಗಳನ್ನು ಬುದ್ಧಿಯಿಂದ ಇರಬಹುದು, ಅಥವಾ ನಮಗೆ ಗೊತ್ತಾಗದೇ ಇರುವಂತಹ ಅತೀಂದ್ರಿಯವಾದಂಥ ಶಕ್ತಿಗಳ ಮೂಲಕವಾಗಿ. ಯಾಕಂದರೆ ನಾವು ಯಾವತ್ತೂ ಕೂಡ ಸಂಕಟ ಬಂದಾಗ ವೆಂಕಟರಮಣ ಅಂತೇಳಿ ಹೇಳ್ತಾರೆ. ನಮಗೆ ಕಷ್ಟ ಬಂದಾಗ, ಸಮಸ್ಯೆ ಬಂದಾಗ ದೇವರನ್ನು ಹೋಗಿ ಪ್ರಾರ್ಥನೆ ಮಾಡ್ತೇವೆ, ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಮಾಡ್ತೇವೆ, ಅಥವಾ ಭಗವಂತನ ಆರಾಧನೆ ಮಾಡ್ತೇವೆ. ಅದೇ ಸುಖ ಇದೆ, ನಮಗೆ ಸಂತೋಷ ಇದೆ, ತೊಂದರೆ ಇಲ್ಲ ಅಂತಾದರೆ ನಾವು ಭಗವಂತನನ್ನೂ ಕೂಡ ಧ್ಯಾನ ಮಾಡಿಕೊಳ್ಳೋದಿಲ್ಲ. ಅಂತಹ ಮನಸ್ಥಿತಿ. ಹಾಗಾಗಿ ನೋಡಿ, ಸದಾಕಾಲ ಕಷ್ಟ ಬಂದಾಗನಕ ಹೇಗಿದ್ದರೂ ಕೂಡ ಸಂಕಟ ಬಂದಾಗ ವೆಂಕಟರಮಣ ಅಂತೇಳಿ ಹೇಳ್ತಾರೆ. ಕಷ್ಟ ಇಲ್ಲದೇ ಇದ್ದಾಗೂ ಕೂಡ ನಾವು ಭಗವಂತನನ್ನು ಧ್ಯಾನ ಮಾಡ್ತಾ ಇದ್ದರೆ ನಮ್ಮೆಲ್ಲರ ಕಷ್ಟಗಳು ಕೂಡ ಪರಿಹಾರ ಆಗ್ತದೆ. ಇಂತಹ ಈ ಕಾರ್ಯಸಿದ್ಧಿಯನ್ನು ಉಂಟು ಮಾಡುವಂತಹ ಕಾರ್ಯಸಿದ್ಧಿ ಹನುಮಂತನ ಮಂತ್ರ, ಮತ್ತು ಭಗವದ್ಗೀತೆಯಲ್ಲಿ ಬರುವಂತಹ ಅತ್ಯಂತ ಉತ್ತಮವಾದಂತಹ ಒಂದಷ್ಟು ಶ್ಲೋಕ ಮಂತ್ರಗಳು. ಯಾಕಂದರೆ ಭಗವದ್ಗೀತೆಗೆ ಪಂಚಮ ವೇದ ಎಂಬುದಾಗಿ ಕರೀತಾರೆ. ಭಗವದ್ಗೀತೆಯು ಸುಲಭವಾದದ್ದಲ್ಲ. ಬಹಳಷ್ಟು ದುಃಖದಲ್ಲಿದ್ದಾಗ, ಚಿಂತೆಯಲ್ಲಿದ್ದಾಗ ನೋಡಿ, ಆ ಭಗವಂತನು ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು, ಅರ್ಜುನ ಯಾರಪ್ಪ ಅಂತಂದರೆ ನಿಮ್ಮ ಹಾಗೆ ಸಾಮಾನ್ಯವಾದಂಥ ವ್ಯಕ್ತಿ. ಅಂತಹ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಮಹಾಭಾರತದ ಯುದ್ಧದಲ್ಲಿ ಕೃಷ್ಣನು ಎಲ್ಲರಿಗೂ ಕೂಡ ಮನಸ್ಸು ಸಮಾಧಾನ ಆಗುವ ಹಾಗೆ, ಮನಸ್ಸು ನಮಗೆ ದೃಢವಾಗುವ ಹಾಗೆ. ಯಾಕಂದರೆ ಮನಸ್ಸು ದೃಢ ಇದ್ದರೆ ಎಲ್ಲ ಕೆಲಸಗಳು ಕೂಡ ಆಗತ್ತೆ. ಮನಸ್ಸೇ ವೀಕ್ ಆಗಿದ್ದರೆ ಅಥವಾ ಚಿಂತೆಯಾಗಿದ್ದರೆ ಮನಸ್ಸಿನಲ್ಲಿ ಯಾವುದೂ ಕೂಡ ಆಗುವುದಿಲ್ಲ ಅಂತಾದರೆ ಅಂತಹ ಆ ಮನಸ್ಸಿನ ಶಕ್ತಿಗಳೇ ಕೂಡ ಕುಂದಿ ಹೋಗ್ತದೆ. ಹಾಗಾಗಿ ಮನ ಏವ ಮನುಷ್ಯಾಣಂ ಅಂತಂದರು. ನವಗ್ರಹಗಳಲ್ಲೂ ಕೂಡ ಬಹಳಷ್ಟು ಪ್ರಧಾನವಾದಂತಹ ದೇವತೆ ಚಂದ್ರ. ಚಂದ್ರ ಸರಿಯಿಲ್ಲ ಅಂತಾದರೆ ಮನಸ್ಸು ಕೆಟ್ಟು ಹೋಗಿಬಿಡ್ತದೆ. ಹಾಗಾಗಂತಹ ಚಂದ್ರ ವೀಕ್ ಆಗಿರುವಂತಹ ಮನುಷ್ಯರು, ಮತ್ತು ಕಾರ್ಯಸಿದ್ಧಿ ಆಗಬೇಕು ಹೇಳುವಂತಹ ವ್ಯಕ್ತಿಗಳು, ಮತ್ತು ಕೆಲಸಕ್ಕೆ ಕೈ ಹಾಕಿ ಆ ಕೆಲಸ ಅರ್ಧಂಬರ್ಧವಾಗಿ ಹಿಂದೆ ಮುಂದೆ ಆಗ್ತಾ ಇದೆ. ಕೆಲಸ ಆದಾಗ ಆಗ್ತದೆ, ಆದರೆ ಅದು ಮತ್ತೆ ತಪ್ಪಿ ಹೋಗಿಬಿಡ್ತದೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿರುವಂಥ ವ್ಯಕ್ತಿಗಳು ಈ ಮಂತ್ರವನ್ನು ಸಾಮಾನ್ಯವಾಗಿ ಒಂದು 21 ಬಾರಿ ಅಥವಾ 108 ಬಾರಿ, ಇವು ಶಕ್ತಿ ಇದ್ದರೆ 1008 ಬಾರಿ. ಯಾಕಂದರೆ ಸಂಖ್ಯೆ ಎಷ್ಟೆಷ್ಟು ಜಾಸ್ತಿ ಮಾಡ್ತೇವೆಯೋ ಅಷ್ಟೆಷ್ಟು ವಿಶೇಷವಾದಂಥ ಫಲ. ಆದರೆ ಮಂತ್ರಗಳನ್ನು ಪಠನೆ ಮಾಡುವಾಗ ನಮ್ಮ ಮನಸ್ಸು ಸಮಾಧಾನದಲ್ಲಿರಬೇಕು, ಮತ್ತು ಶುಚಿಯಾಗಿರಬೇಕು, ಮತ್ತು ಯಾವ್ಯಾವುದೋ ಸಮಯದಲ್ಲೆಲ್ಲ ಮಾಡಬಾರ್ದು ಮಂತ್ರಗಳನ್ನು. ಎಲ್ಲ ಮಂತ್ರಗಳು ಕೂಡ ಆದಷ್ಟು ಸ್ಪಷ್ಟವಾಗಿರಬೇಕು. ತಪ್ಪಾಗಿ ಅಥವಾ ವ್ಯತ್ಯಾಸವಾಗಿ ಆ ಮಂತ್ರಗಳು ಬರಬಾರ್ದು. ಹಾಗಾಗಿ ಅಂತಹ ಸ್ವಚ್ಛವಾದಂತಹ ಮಂತ್ರಗಳನ್ನು ನಾವೆಲ್ಲರೂ ಕೂಡ ಪಠನೆ ಮಾಡೋಣ. ಹಾಗೆ ಆ ಕಾರ್ಯಸಿದ್ಧಿಯ ಮಂತ್ರದಿಂದ ಎಲ್ಲರಿಗೂ ಕೂಡ ಕಾರ್ಯಸಿದ್ಧಿಯಾಗಲಿ. ನೋಡಿ, ಎಷ್ಟೋ ಸಲ ಮದುವೆಗೋ ಬೇರೆ ಬೇರೆ ಕೆಲಸಕ್ಕೂ ಹೊರಟಿರ್ತೇವೆ, ಆದರೆ ಅದು ಪೆಂಡಿಂಗ್ ಆಗಿ ನಿಂತು ಬಿಡುತ್ತೆ. ಅಥವಾ ಭೂಮಿ ವ್ಯಾಪಾರ ವ್ಯವಹಾರಕ್ಕೆ ಹೋಗಿರ್ತೇವೆ, ಹಣವನ್ನು ಕೊಟ್ಟಿರ್ತೇವೆ, ಈ ಕಡೆ ಆಗತ್ತೆ ಅಂತನೂ ಆಗಲ್ಲ ಅಂತನೂ ಆಗಲ್ಲ, ಅರ್ಧಂಬರ್ಧವಾಗಿ ಹೋಗ್ತದೆ. ಹಾಗಾಗಿ ಅಂತಹ
ಯಾವುದೇ ತೊಂದರೆಗಳಿದ್ದರೂ ಕೂಡ, ಯಾಕಂದರೆ ಅತೀಂದ್ರಿಯವಾದಂಥ ಶಕ್ತಿ ಎಲ್ಲವನ್ನು ಕೂಡ ಮಾಡಿಸುತ್ತೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಕೃಷ್ಣ ಹೇಳ್ತಾನೆ. ಯಾವಾಗ ನಾವು ಭಗವಂತನನ್ನು ಅನನ್ಯವಾಗಿ ನಂಬಿಕೊಂಡು ಅನನ್ಯವಾಗಿ ಭಕ್ತಿ ಭಾವನೆಯಿಂದ ದ್ವಂದ್ವ ಇಲ್ಲದೇ ಇದ್ದ ಹಾಗೆ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಹೋದರೆ ಆ ಭಗವಂತನು ನಮ್ಮ ರಕ್ಷಣೆ ಕೊಡ್ತಾನೆ. ಯಾಕಂದರೆ ಮನುಷ್ಯನಿಗೆ ಏನಾಗುತ್ತೆ ಅಂತಂದರೆ ದ್ವಂದ್ವ ಸ್ವಭಾವವೇ ಜಾಸ್ತಿ ಆಗ್ತದೆ. ಆ ದ್ವಂದ್ವ ಸ್ವಭಾವಗಳನ್ನು ಬಿಟ್ಟು ಒಂದು ಏಕೀಕೃತವಾದಂಥ ಭಾವನೆಯಿಂದ ಭಗವಂತನ ದೃಢವಾದಂತಹ ಮನಸ್ಸಿನಿಂದ ದೃಢವಾದಂಥ ರೀತಿಯಲ್ಲಿ ಈ ಶ್ಲೋಕವನ್ನು ಪ್ರಾರ್ಥನೆ ಮಾಡದೆ ನಮ್ಮೆಲ್ಲರಿಗೂ ಕೂಡ ಕಾರ್ಯಸಿದ್ಧಿಯಾಗ್ತದೆ ಹೇಳುವುದನ್ನು ನಾವು ನಂಬಿಕೊಂಡು ನಾವು ಕೂಡ ಇದನ್ನು ಸಾಕಷ್ಟು ಸಲ ಅನುಷ್ಠಾನ ಉಪಾಸನೆ ಮಂತ್ರಗಳನ್ನೆಲ್ಲ ಹೇಳ್ತಾ ಇರ್ತೇವೆ. ಹಾಗಾಗಿ ಅಂಥ ಎಲ್ಲ ವ್ಯಕ್ತಿಗಳು ಕೂಡ ಪಠನೆ ಮಾಡಬಹುದು. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಮಂತ್ರಗಳನ್ನು ಕೂಡ ನಾನು ಕನ್ನಡದಲ್ಲಿ ಬರೆದು ಹಾಕಿರ್ತೇನೆ. ಓಂ ತ್ವಮಸ್ಮಿನ್ ಕಾರ್ಯ ನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮನಿಯತ್ನಮಾಸ್ಥಾಯ ದುಃಖಕ್ಷಯಕರೋ ಭವಾನ್ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದಾನ್ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ. ಓಂ ತ್ವಮಸ್ಮಿನ್ ಕಾರ್ಯ ನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮನಿಯತ್ನಮಾಸ್ಥಾಯ ದುಃಖಕ್ಷಯಕರೋ ಭವ. ಓಂ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತಮ ಕಿಂ ವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ. ಓಂ ತ್ವಮಸ್ಮಿನ್ ಕಾರ್ಯ ನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮನಿಯತ್ನಮಾಸ್ಥಾಯ ದುಃಖಕ್ಷಯಕರೋ ಭವ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ. ಓಂ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಆಂಜನೇಯ ವರದ ಗೋವಿಂದ ಗೋವಿಂದ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ ಕೀ ಜೈ.